ಕುಂದಾಪುರ ನಗರದಿಂದ 6 ಕಿಲೋಮೀಟರ್ ದೂರದಲ್ಲಿ ಫೈರ್ ಸ್ಟೇಷನ್ ಇದೆ. ಆ 6 ಕಿಲೋಮೀಟರ್ ದೂರ ಬರುವಾಗಲೂ ಸಹ ಸಿಂಗಲ್ ರೋಡ್ ನಲ್ಲಿ ಈ ಜಲವಾಹನಗಳು ಬರ್ಬೇಕಾಗ್ತದೆ. ಕಳೆದ ತಿಂಗಳು 2 ತಿಂಗಳಲ್ಲಿ ಒಂದು 5-6 ಅಗ್ನಿ ಅವಘಡ ಕುಂದಾಪುರ ನಗರದಲ್ಲೇ ಆಗಿದೆ. ಈ ಜಲವಾಹನ ಬರುವವರೆಗೆ ಅಗ್ನಿ ಅವಘಡದಿಂದ ಒಂದು ಪುಸ್ತಕದ ಅಂಗಡಿ ಹಾಗೆ ಒಂದು ಮನೆ ಸಂಪೂರ್ಣ ಹಾನಿಯಾಗಿದ್ದನ್ನು ನಾವು ಗಮನಿಸಬಹುದು. ಅದರೊಟ್ಟಿಗೆ ಕೋಟೇಶ್ವರದಲ್ಲಿ ಒಂದು ಘನತ್ಯಾಜ್ಯ ವಿಲೇವಾರಿ ಘಟಕ ಹಾಗೂ ಹೆಬ್ರಿ ತಾಲೂಕಿನ ಬೆಳವೇಲ್ ಸಹ ಘನತ್ಯಾಜ್ಯ ವಿಲೇವಾರಿ ಘಟಕ ಅಗ್ನಿಶಾಮಕ ದಳದ ವಾಹನಗಳ ಲಭ್ಯ ಇಲ್ಲದೆ ಇರುವ ಕಾರಣ ಸಂಪೂರ್ಣ ಅದು ಹಾನಿಯಾಗಿದೆ. ಆದ್ರಿಂದ ಮಾನ್ಯ ಗೃಹ ಸಚಿವರ ಹತ್ರ ನಾನು ಕೇಳುವುದು, ಅಗ್ನಿಶಾಮಕ ಠಾಣೆಯನ್ನ ಕುಂದಾಪುರ ನಗರ ಕೇಂದ್ರದಲ್ಲಿ ಏನಾದ್ರೂ ಶಿಫ್ಟ್ ಮಾಡ್ಲಿಕ್ಕೆ ಅವಕಾಶ ಇದ್ರೆ ಮಾಡಬೇಕು, ಇಲ್ಲ ಆ ರೋಡ್ ಅನ್ನ ಅಗಲ ಮಾಡಬೇಕು. ಬರೀ ಗ್ರಾಮೀಣ ಭಾಗದಿಂದ ನಗರದಿಂದ 6 ಕಿಲೋಮೀಟರ್ ದೂರ ಉಂಟದು. ಈ 6 ಕಿಲೋಮೀಟರ್ ಬರುವ ರೋಡ್ ಸಹ ಸಿಂಗಲ್ ರೋಡ್ ಇರುವುದರಿಂದ ಎಲ್ಲಿ ಕರೆ ಬಂದ್ರು ಅಗ್ನಿ ಸಂಪೂರ್ಣ ಹಾನಿ ಆದ್ಮೇಲೆ ಜಲವಾಹನಗಳು ಹೋಗುವ ಅವಕಾಶ ಇರುವುದರಿಂದ ತುಂಬಾ ತೊಂದರೆ ಆಗ್ತಾ ಇದೆ. ಅದರೊಟ್ಟಿಗೆ ಅಲ್ಲಿ 11 ಈಗಾಗಲೇ ಸ್ಟಾಫ್ ಕಡಿಮೆ ಇದ್ದಾರೆ, ವಾಹನ ಚಾಲಕರು ಕಡಿಮೆ ಇದ್ದಾರೆ. ಇದೆಲ್ಲ ಕಡಿಮೆ ಇರುವಾಗ ಅವರಿಗೂ ಸಹ ತುರ್ತು ಕರೆಗೆ ಸ್ಪಂದಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಮಾನ್ಯ ಗೃಹ ಸಚಿವರು ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿ ಕೇಳ್ಕೊಳ್ತೇನೆ.